ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಭಾನುವಾರ ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಸುಸೂತ್ರವಾಗಿ ಅಂದರೆ ಚೆನ್ನಾಗಿ ನಡೀತಾ ಆಯ್ತಾ. ಪರೀಕ್ಷಾ ಕೇಂದ್ರಗಳಲ್ಲಿ ನಮಗೆ CCTV ಕಣ್ಗಾವಲು ಕೂಡ ಇತ್ತು. ಹಾಗಾಗಿ ಅಕ್ರಮಗಳು ಕೂಡ ನಡೆದಿಲ್ಲ, ಯಾವುದೇ ರೀತಿ ಫ್ರಾಡ್ಗಳು ಕೂಡ ನಡೆದಿಲ್ಲ ಅಂತೇಳಿ ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಅಧಿಕೃತ ಘಟಕದ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಬೆಳಿಗ್ಗೆ ನಮಗೆ ಪೇಪರ್ 1 ಇತ್ತು, ಮಧ್ಯಾಹ್ನ ಪೇಪರ್ 2 ಕೂಡ ಇತ್ತು. ಈ ಬಾರಿ 2 ಪರೀಕ್ಷೆ ಕೂಡ ಇದ್ವು. 2 ಪರೀಕ್ಷೆ ಕೂಡ ಟಫ್ ಆಗಿದ್ವು. ಯಾಕೆ ಅಂದ್ರೆ ಹಿಂದಿನ ವರ್ಷ ಲಾಸ್ಟ್ ಇಯರ್ಗಿಂತ ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿರೋ ಕಾರಣ, ಜಾಸ್ತಿ ಅಪ್ಲಿಕೆಂಟ್ಸ್ ಇರೋ ಕಾರಣ ಈ ಬಾರಿ ಕೂಡ ಕಷ್ಟ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ. ಸರಿಯಾಗಿ ನೀವು ಸರಿಯಾದ ರೀತಿಯಲ್ಲಿ ನೀವು ತಯಾರಿ ಮಾಡ್ಕೊಂಡಿದ್ರೆ, ಸರಿಯಾದ ರೀತಿಯಲ್ಲಿ ನೀವು ಸಿದ್ಧತೆ ಮಾಡ್ಕೊಂಡಿದ್ರೆ ಮಾತ್ರ ನೀವು ಅರ್ಹತಾ ಪರೀಕ್ಷೆಯನ್ನು ಪಡೆಯಲು ನೀವು ಎಲಿಜಿಬಲ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಅಭ್ಯರ್ಥಿಗಳು ಕೂಡ ಹಂಚಿಕೆ ಕೂಡ ಮಾಹಿತಿ ಕೊಟ್ಟಿದ್ರು. ಆಯ್ತು, ರಾಜ್ಯಾದ್ಯಂತ ಬರೋಬ್ಬರಿ 903 ಕೇಂದ್ರಗಳಲ್ಲಿ ನಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಆಯಿತು. ಇಲ್ಲಿ ಅಭ್ಯರ್ಥಿಗಳ ನೈಜತೆ ಅಂದ್ರೆ ಅಭ್ಯರ್ಥಿಗಳು ಒರಿಜಿನಲ್ ಫೇಕ್ ಅಂತೇಳಿ ಡಿಟೆಕ್ಟ್ ಮಾಡೋದಕ್ಕೆ ಬಯೋಮೆಟ್ರಿಕ್ ಮತ್ತೆ ಫೇಸ್ ರೆಕಗ್ನಿಷನ್ ಕೂಡ ಇದೇ ಮೊದಲನೇ ಬಾರಿಗೆ ಇಂಟರ್ವ್ಯೂ ಕೂಡ ಮಾಡಿದ್ರು. ಆಯ್ತಾ, ತಪಾಸಣೆ ಕೈಗೊಂಡಿದ್ರು. ನಂತರ ಅಚ್ಚುಕಟ್ಟಾಗಿ ಎಲ್ಲ ಕೂಡ ಪರೀಕ್ಷೆ ನಡೆಸಿದೀವಿ ಅಂತೇಳಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪತ್ರಿಕೆ 1 ಶೇಕಡ 93.35%, ಪತ್ರಿಕೆ 2 ಶೇಕಡ 94.79% ಅಭ್ಯರ್ಥಿಗಳು ಹಾಜರಾಗಿದ್ರು. ಅಂದ್ರೆ ಎಷ್ಟು ಅಪ್ಲಿಕೆಂಟ್ಸ್ ಕೂಡ ಇದ್ರು. ಆಯ್ತಾ, ನಾವು ಉತ್ತರ ಪತ್ರಿಕೆ ನೋಡೋದಾದ್ರೆ ಪತ್ರಿಕೆ 1, ಪತ್ರಿಕೆ 2ರ ಉತ್ತರ ಪತ್ರಿಕೆ ಬಂದ್ಬಿಟ್ಟು ಇಲಾಖೆ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಕೂಡ ಇದೆ, ಹೋಗಿ ನೋಡಬಹುದು. ನಿಮಗೆ ಆಕ್ಷೇಪಣೆ ಇದ್ರೆ 1 ವಾರದಲ್ಲಿ ನಿಮಗೆ ಸಮಯ ನೀಡ್ತಾರೆ, ಅಂದ್ರೆ ಆಕ್ಷೇಪಣೆ ಸಲ್ಲಿಸಬಹುದು. ಅದಾದ ನಂತರ ನಿಮಗೆ ಆಕ್ಷೇಪಣೆ ಸಲ್ಲಿಸಿದ ನಂತರ ನಿಮಗೆ ಅಂತಿಮಕ್ಕೆ ಆನ್ಸರ್ನ ಬಿಡ್ತಾರೆ. ಒಂದು ವೇಳೆ ನೀವು ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಕೂಡ ನಿಮಗೆ ಅಫಿಷಿಯಲ್ ಆಗಿ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಟಿ ಎಕ್ಸಾಮ್ ಅಪ್ಡೇಟ್. ನಿಮಗೆ ಪರೀಕ್ಷೆ ಹೇಗಿತ್ತು, ಚೆನ್ನಾಗಿ ನಡೀತಾ, ನಿಮಗೆ ಏನಾದ್ರು ಅಬ್ಜೆಕ್ಷನ್ ಕೂಡ ಇದೆಯಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.